Hello guys, welcome back to my YouTube channel Anu Creations. ಸೊ ಇವಾಗ ಬಂದು ಅರ್ಲಿ ಮಾರ್ನಿಂಗ್ 4:30 ಆಗಿದೆ ಟೈಮು. ಸೊ ಇವಾಗ ಎಲ್ಲರೂ ಮನೆಯವರೆಲ್ಲ ಎದ್ದು ರೆಡಿ ಆಗಿದ್ದೀವಿ. ಸೊ ಎಲ್ಲಿಗಪ್ಪ ಅಂತಂದರೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತೆಲ್ಲರೂ. ಸೊ ನಮ್ಮ ಮನೆ ದೇವ್ರು ಬಂದು ಮೇಲ್ಕೋಟೆ, ಮಂಡ್ಯ ಸೈಡ್ ಇರೋದು, ನಿಮ್ಗೆ ಗೊತ್ತಿರುತ್ತೆ ಎಲ್ರಿಗೂ ಅನಿಸುತ್ತೆ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಅಂತ ಹೇಳಿ. ಸೊ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತೇಳಿ ಈ ವ್ಲಾಗಲ್ಲಿ ಶೂಟ್ ಮಾಡಿ ತೋರಿಸೋಣ ಅಂತೇಳಿ. ಸೊ ಅಲ್ಲಿನ ಒಂದು ಪ್ಲೇಸಸ್ನ ಸ್ವಲ್ಪ ನಿಮಗೂ ತೋರಿಸೋಣ ಅಂತೇಳಿ ಈ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಈ ವಿಡಿಯೋನ ಅಂತ ಹೇಳ್ತೀನಿ. ಸೊ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆಲ್ರೆಡಿ ಟೈಮ್ ಆಗಿದೆ. ಇವಾಗ ನಾನು ಒಂದು ರೆಡಿ ಆಗಿದ್ದೀನಿ. ನಾರ್ಮಲ್ ಇದು ಸಿಂಪಲ್ ಕುರ್ತಾ ಹಾಕಿ ರೆಡಿ ಆಗಿದ್ದೀನಿ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ, ಕೆಳಗಡೆ ಹೋಗ್ಬೇಕು ಈಗ. ಸೊ ಬನ್ನಿ ಬೇಗ ಪಟ ಅಂತ ಹೋಗಿ ಅಲ್ಲಿ ರೀಚ್ ಆದಮೇಲೆ ಹೆಂಗೆ ಏನೇನು ಯಾವ ಥರ ಇರುತ್ತೆ ಅಂತೆಲ್ಲ ಯಾವುದು ಹೋಲ್ ಡೇನ ವಿಡಿಯೋನ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಮನೇಲೆಲ್ಲ ಪೂಜೆ ಮುಗಿಸಿ ನಾವು ಓಡೋಷ್ಟರಲ್ಲಿ ಆಲ್ಮೋಸ್ಟ್ 5:30 ಆಗಿತ್ತು. ಸೊ ಅರ್ಲಿ ಮಾರ್ನಿಂಗ್ ಜರ್ನಿ ನಿಮ್ಗೆ ಗೊತ್ತಿರುತ್ತಲ್ಲ ಎಷ್ಟು ಚೆನ್ನಾಗಿರುತ್ತೆ. ಫುಲ್ ಪೀಸಾಗಿ, ಫುಲ್ ಚಳಿ ಮಂಜು ಆ ಕಡೆ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ನೋಡ್ಬೋದು, ನೀವು ನೋಡಿಸ್ತಾ ಇದ್ದೀನಲ್ಲ ಮೋಡ ಎಲ್ಲ ಕವ್ದಿರೋ ಥರ ತುಂಬಾ ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋದು ಬಂದು. ನಾನು ಆ್ಯಕ್ಚುಲಿ ಟ್ರಾವೆಲಿಂಗ್ ವೀಡಿಯೋಸ್ ಮಾಡಬೇಕಾದ್ರೆ ಅಲ್ಲಿ ನಿಲ್ಲಿಸಿ ಅಲ್ಲಿ ಮಾತಾಡಲ್ಲ. ಯಾಕಂತಂದರೆ ನಾನು ಟ್ರಾವೆಲಿಂಗ್ ವೀಡಿಯೋಸ್ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತೀನಿ ಹೋಗಬೇಕಾದ್ರೆ ಅಂತೂ. ಏನೂ ನೋಡಲ್ಲ. ಅದೇ ಮಣ್ಣು ಬೈತಾಯಿದ್ದ, ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತೀಯಲ್ಲ, ಎದ್ದು ನೋಡು, ನೇಚರ್ ನೋಡಿ ಚೆನ್ನಾಗಿದೆ, ಎಂಜಾಯ್ ಮಾಡು ನೋಡಿ ಅಂತ. ಸೊ ನನಗದೊಂಥರ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಅಂತ ಸ್ವಲ್ಪ ಮಲ್ಕೊಬಿಡ್ತೀನಿ. ಆ ಥರ ಟ್ರಾವೆಲ್ ಮಾಡಿದ್ರೆ ನನಗೆ ಸೆಟ್ ಆಗೋಲ್ಲ, ಹಾಗಾಗಿ ಮಲ್ಕೊಬಿಡ್ತೀನಿ. ಸೊ ಹಾಗಾಗಿ ಮನೋನೇ ನೋಡಿಬಿಟ್ಟು ಹೇಳ್ತಾಯಿದ್ರು, ನೋಡಿದ್ದೆಲ್ಲ ಚೆನ್ನಾಗಿದೆ ವಿಡಿಯೋ ಕ್ಯಾಪ್ಚರ್ ಮಾಡು ಅಂತ ಹೇಳ್ತಾಯಿದ್ರು. ಸೊ ಇದೆಲ್ಲ ಬಂದು ಎಂಟ್ರೆನ್ಸ್, ಮೇಲ್ಕೋಟೆಗೆ ಏನೇನು ಎಂಟ್ರೆನ್ಸ್ ಇದೆಯಲ್ಲ, ಹಾಗಾಗಿ ಇದೆಲ್ಲ ಎಂಟ್ರೆನ್ಸಲ್ಲಿ ಈ ಥರ ಇರುತ್ತೆ. ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟು ಆಲ್ಮೋಸ್ಟ್ 8 ಆಗಿತ್ತು. ಸೊ ಅಲ್ಲಿ ಬಂದು ಕೆಳಗಡೆ ದೇವಸ್ಥಾನ ಒಂದಿದೆ, ಮೂಲ ದೇವಸ್ಥಾನ, ಕೆಳಗಡೆ ದೇವಸ್ಥಾನ ಇರೋದು ಅದು ಬಂದು ಚೆಲುವನಾರಾಯಣ ಸ್ವಾಮಿ. ಮೇಲೆಗಡೆ ನಿಮಗೆ ಬೆಟ್ಟ ಹತ್ತಿ ಹೋಗಬೇಕು. ಬೆಟ್ಟ ಹತ್ತಿ ಹೋದರೆ ಅಲ್ಲಿ ಬಂದು ನಿಮಗಿರೋದು ಯೋಗ ನರಸಿಂಹಸ್ವಾಮಿ ಅಂತ ಹೇಳಿ. ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಕೆಳಗಡೆ ಇರೋ ದೇವಸ್ಥಾನ, ಇದು ಬಂದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಸೊ ಈ ದೇವಸ್ಥಾನ ಒಂದು 8:30ಗೆ ಓಪನ್ನು, ಹಾಗಾಗಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ 8:30ಗೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ನೋಡ್ಬೋದು ನೀವು ಇಲ್ಲಿ ಆಲ್ಮೋಸ್ಟ್ ನೀವು ಇಲ್ಲಿ ನೋಡೋ ದೇವಸ್ಥಾನ, ಮೇಲ್ಕೋಟೆಯಲ್ಲಿ ಇರೋ ದೇವಸ್ಥಾನ ಎಲ್ಲ ಬಂದು ಈ ಥರ ಕಲ್ಲೊಂದು ದೇವಸ್ಥಾನನೇ, ಯಾವುದು ಗೋಡೆದಿಂದ ಏನೂ ಇರಲ್ಲ. ಎಷ್ಟು ಚೆನ್ನಾಗಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ನಮ್ಮ ಮಾವ ಎಲ್ಲ ತೋರಿಸ್ತಾ ಇದ್ರು, ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡು, ಆ ವಿಗ್ರಹದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ, ಎಷ್ಟು ಪೇಷನ್ಸಿಂದ, ಎಷ್ಟು ಡೀಸೆಂಟಾಗಿ, ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಅಮೇಜಿಂಗ್ ಆಗಿದೆ ವರ್ಕ್ ಎಲ್ಲ. ಸೊ ನೋಡ್ಬೋದು ನೀವು ಇಲ್ಲಿ ಆ ಥರ ಕಂಬಗಳೆಲ್ಲ ಎಷ್ಟು ಚೆನ್ನಾಗಿ ಒಂಥರ ಲೋದ್ರೇ ಒಂಥರ ಪೀಸ್ಫುಲ್ ಆಗಿರುತ್ತೆ. ಸೊ ಇದು ಬಂದು ನಮ್ಮ ಮನೆ ದೇವಸ್ಥಾನ, ಅಂದರೆ ಮನೋದು ಇದು ಮನೆ ದೇವಸ್ಥಾನ. ಅಮ್ಮವ್ರದ್ದು ಬಂದು ಮಾರಿಯಮ್ಮ ದೇವಸ್ಥಾನ ಅಂತೇಳಿ, ಅದು ನಿಯರ್ ಬೈ ಇಲ್ಲೇ ಇರೋದು. ಸೊ ಇದು ಬಂದು ಇಲ್ಲಿ ಮನೆ ದೇವಸ್ಥಾನ. ಸೊ ವರ್ಷಕ್ಕೊಂದು ಸತಿ ಆದರೂ ಹೋಗೋಕ್ಕೆ ಟ್ರೈ ಮಾಡ್ತೀವಿ ನಾವು, ಸಿಕ್ಕಾಪಟ್ಟೆ ದೂರ ಇರೋದ್ರಿಂದ ವರ್ಷಕ್ಕೊಂದು ಸತಿ ಆದರೂ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಬಂದು ನೋಡ್ಬೋದು ನೀವು ಇಲ್ಲೆಲ್ಲ ಹೆಂಗೆ ಕೆತ್ತಿದ್ದಾರೆ ಇದೆಲ್ಲ ಅಂತ ಹೇಳಿ. ಇಲ್ಲಿ ಕೆಳಗಡೆ ಬಂದು 8:30ಗೆಲ್ಲ ಓಪನ್ ಮಾಡ್ತಾರೆ ದೇವಸ್ಥಾನ. ಸೊ ನಾವು ಹೆಂಗೂ ಹೋಗಿದ ತಕ್ಷಣ ಯಾರೂ ಇರಲಿಲ್ಲ, ಫಸ್ಟು ನಾವೇ ದರ್ಶನ ಆಗ್ಬಿಟ್ಟು ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ ಈ ಸತಿ ಅಂತಲೂ. ಮೇಲೆಗಡೆನೂ ಅಷ್ಟೇ ನಿಮಗೆ 9:30 10 ಗಂಟೆ ಆಗುತ್ತೆ ಓಪನ್ ಮಾಡೋಷ್ಟರಲ್ಲಿ. ಸೊ ಅಲ್ಲೂ ನಾವು ಬೆಟ್ಟ ಹತ್ತಿ ಮುಗಿಸ್ಕೊಂಡು ಬೆಟ್ಟ ಹತ್ತಿ ಹೋಗೋಷ್ಟಿಗೆ ಕರೆಕ್ಟಾಗಿ ಟೈಮ್ ಆಯಿತು. ಸೊ ಅಲ್ಲಿ ಕೆಳಗಡೆ ಏನಿದೆ ದೇವಸ್ಥಾನ ಅಲ್ಲಿ ನೀವು ನೋಡ್ತಿರಲ್ಲ, ರಮಣಾಚಾರ್ಯರದು ವಿಗ್ರಹ ಇದು. ಸೊ ಇದು ಮೇಲುಕೋಟೆನ ಏನು ಕಟ್ಟಿದ್ದಾರೆ ಅದು ಅವ್ರ ವಿಗ್ರಹ ಅದು. ಸೊ ನೋಡ್ಬೋದು ಇಲ್ಲಿ ನಿಮ್ಗೆ ಕಾಣಿಸಿದೆಯಲ್ಲ ಬೆಟ್ಟ, ಅದೇ ಬೆಟ್ಟಕ್ಕೆ ಹೋಗಬೇಕಾಗಿರೋದು. ಇವಾಗ ಮೇಲೆಗಡೆ ಇರೋದು ಬಂದು ಯೋಗ ನರಸಿಂಹಸ್ವಾಮಿ. ಇಲ್ಲಿ ಥರ ಹಸುಗಳನ್ನೆಲ್ಲ ತುಂಬಾ ಹಸುಗಳ ಬಿಟ್ಬಿಟ್ಟಿರ್ತಾರೆ ದೇವರಿಗೆ ಅಂತೇಳಿ, ಗೋಶಾಲೆಗೆ ಅಂತೇಳಿ ಬಿಟ್ಬಿಟ್ಟಿರ್ತಾರೆ. ಸೊ ಅದೆಲ್ಲ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡಿರುತ್ತೆ, ಯಾರಿಗೂ ಏನು ತೊಂದರೆ ಮಾಡೋಕ್ಕೆ ಹೋಗಲ್ಲ ಅದು. ಇದು ಬಂದು ಎಂಟ್ರೆನ್ಸ್, ಅದು ಬೆಟ್ಟದ ಎಂಟ್ರೆನ್ಸ್ ಇರುತ್ತೆ. ಅಲ್ಲಿ ಎಂಟ್ರೆನ್ಸಿಂದ ನಾವು ಹೋಗಿಲ್ಲ, ಸ್ವಲ್ಪ ಇದು ಕಾಲು ಭಾಗ ಅಷ್ಟು ಕಾರ್ ಹೋಗ್ಬೋದು. ಆ ಕಾರಲ್ಲಿ ಹೋಗಿ ಆಮೇಲೆ ನಾವು ಬೆಟ್ಟದ ಮೇಲೆ ಹೋಗಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೆಪ್ಸ್, ಹತ್ತೋದಕ್ಕಾಗಿರ್ಬೋದು ತುಂಬಾ, ಅದು ಫುಲ್ ಈ ಥರ ಇದೆ ಸ್ಟೆಪ್ಸು ಹತ್ತೋದಕ್ಕೆ. ಪಾಪ ವಯಸ್ಸಾದವರೆಲ್ಲ ಎಷ್ಟು ಜನ ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ಬರ್ತಾರೆ, ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಎಷ್ಟು ಚೆನ್ನಾಗಿದೆ ಇದೆಲ್ಲ, ಒಂಥರ ನೇಚರು ನೋಡೋಕ್ಕೆ ಆಗಿರ್ಬೋದು, ಬೆಟ್ಟದ ಮೇಲೆ ಓಡಾಡೋಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು ಎಲ್ಲರೂ ಹೋಗ್ತಾ ಇದ್ದಾರೆ. ಎಷ್ಟು ಪುಟ್ಟಾಣಿ ಮಕ್ಕಳನ್ನೆಲ್ಲ ತೊಗೊಬರ್ತಾರೆ, ಅವನ್ನೆಲ್ಲ ತೊಗೊಂಡು ಹತ್ತಾರೆ. ವಯಸ್ಸಾದವರು ಅಷ್ಟೇ, ಎಷ್ಟು ವಯಸ್ಸಾದವರೆಲ್ಲ ಹತ್ತಾ ಇರ್ತಾರೆ. ಅದರಲ್ಲಿ ಮೇಲೆ ಪೂಜೆ ಮಾಡ್ತಾರಲ್ಲ ಅವರೆಲ್ಲ ಅಂತೂ ಡೈಲಿ ಹತ್ತಿ ನೋಡಿ ಕಾಣಿಸಿದೆ ನಿಮಗೆ. ನೆಕ್ಸ್ಟ್ ಇದು ಹತ್ತದ ಮೇಲೆ ದೇವಸ್ಥಾನದ ಎಂಟ್ರೆನ್ಸು ಕಾಣಿಸುತ್ತೆ ನೋಡಿ, ಅದು ಕಾಣಿಸುತ್ತಲ್ಲ ಅದೇ ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಂತೂ ಸಿಕ್ಕಾಪಟ್ಟೆ ಕೋತಿಗಳ ಕಾಟ ಇರುತ್ತೆ. ಸೊ ಅವ್ರ ತಲೆಯಲ್ಲಿ ಹೂವು ಮುಡ್ಕೊಂಡಿದ್ರು ಸಹ ಬಿಡಲ್ಲ, ಅದನ್ನ ಹಂಗೆ ಕಿತ್ಕೊಂಡು ಎಲ್ಲ ಎಳ್ದಾಡಿ ಕಚ್ಚಾಡಿ ತಿಂತಾ ಇರುತ್ತೆ, ಅಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಅದು ಏನೋ ಕೈಯಲ್ಲಿ ತೊಗೊಳೋಕ್ಕಾಗಲ್ಲ ನಾವು, ಬಾಳೆಹಣ್ಣು ಏನಾದರೂ ಇದ್ರೂ ಕಿತ್ಕೊಬಿಡುತ್ತೆ ಅದು ಬಂದು ಹಂಗೆ. ಲಾಸ್ಟ್ ಟೈಮು ಹಂಗೆ ಆಗಿತ್ತು. ಲಾಸ್ಟ್ ಟೈಮು ನಾನು ಮನು
ನನ್ನ ಕಸಿನ್ ಪ್ರದಿ ಎಲ್ಲ ಹೋದಾಗ ಆಗಲೂ ಹಂಗೆ ಆಗಿತ್ತು. ನಮ್ಮ ಮುಂದೆ ಇರೋರು ಯಾರೋ ಹೂವೇನೋ ಇತ್ತು ಅಂತ ಅಂದ್ಬಿಟ್ಟು ಅವ್ರಿಗೂ ಹಂಗೆ ಆಗಿತ್ತು. ಸೊ ಇಲ್ಲಿ ಏನು ನೋಡ್ತಾ ಇದ್ರೆ ನೀವು ವಿಗ್ರಹ ಥರ ಇದು ಮಾಡಿದ್ರಲ್ಲ, ಅದು ಹಿಂದೆಗಡೆ ಒಂದು ಚಿಕ್ಕ ದೇವರಿದೆ. ಅದೆಷ್ಟು 11 ವರ್ಷಕ್ಕೆ ಒಂದ್ಸತಿ ಏನು ಓಪನ್ ಮಾಡೋದು, ವೈರ್ಮುಡಿ ಉತ್ಸವ ಅಂತ ಏನೋ ಮಾಡ್ತಾರೆ, ಹಾಗೆ ಓಪನ್ ಮಾಡೋದಷ್ಟೇ. ಅದು ಆವಾಗ ಒಂದ್ಸತಿ ಅಷ್ಟೇ ಓಪನ್ ಮಾಡಿಬಿಟ್ರೆ ಯಾವಾಗಲೂ ಓಪನ್ ಮಾಡಲ್ಲ. ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಆವಾಗೆಲ್ಲ ನಾವು ಬರೋದು ಕೂಡ ಆಗಲ್ಲ. ಸೊ ನೋಡೋದು ಮೇಲೆಯಿಂದ, ಬೆಟ್ಟದ ಮೇಲೆಯಿಂದ ವ್ಯೂ ಯಾವ ಥರ ಕಾಣುತ್ತೆ ಅಂತ. ಫುಲ್ಲು ಮೇಲ್ಕೋಟೆನೇ ಫುಲ್ ಕವರ್ ಆಗಿದೆ ನೋಡಿ. ಅಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಅದು ಬಂದು ಕಲ್ಯಾಣಿ ಅಂತ ಹೇಳಿ, ಮೇಲ್ಕೋಟೆದು ಕಲ್ಯಾಣಿ. ಇಲ್ಲಿ ಬಂದು ಅಕ್ಕ ತಂಗಿ ಕೊಳ ಇದೆ, ಆಮೇಲೆ ಧನುಷ್ ಕೋಟಿ ಇದೆ, ಸಿಕ್ಕಾಪಟ್ಟೆ. ಅದೆಲ್ಲ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಬಿಕಾಸ್ ಈ ಟೈಮು ಹೋಗೋಕ್ಕೆ ಅದು ಅನುಕೂಲ ಆಗಲಿಲ್ಲ ಯಾಕೋ. ಮೇಲೆಗಡೆ ನೋಡಿ ನೀವೆಲ್ಲ ನೋಡ್ತಾ ಇದ್ರಲ್ಲ, ಇದು ಬಂದು ಮೇಲೆ ಅದು ಸರೌಂಡಿಂಗ್ ಎಲ್ಲನೂ ಫುಲ್ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಸೊ ಇಳಿಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಹುಷಾರಾಗಿ ಇಳಿಬೇಕು. ಇಲ್ಲಿ ಅಷ್ಟು ಒಂಥರ ಫುಲ್ಲು ಡೌನ್ವರ್ಡ್ಸ್ ಇರುತ್ತೆ. ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಯಾಕಂದರೆ ಫಸ್ಟ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಹಂಗೆ ಹೋದ್ರಲ್ಲ, ಅರ್ಲಿ ಮಾರ್ನಿಂಗ್ ಹೋಗಿದ ತಕ್ಷಣ ತುಂಬಾ ಚೆನ್ನಾಗಾಯಿತು. ಸೊ ಈ ಥರ ಟೂರಿಸ್ಟ್ ಪ್ಲೇಸ್ಗೆಲ್ಲ ಹೋದಾಗ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೋದ್ರೇ ತುಂಬ ಚೆನ್ನಾಗಾಗುತ್ತೆ ದರ್ಶನ, ಜಾಸ್ತಿ ರಶ್ ಇರಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ನೀಟಾಗಿ ಸಮಾಧಾನದಾಗಾಯಿತು. ಸೊ ಇದು ನೋಡ್ಬೋದು, ಇವಾಗ ಏನು ನೋಡ್ತಾ ಇದ್ರೆ ಇದು ಬಂದು ಕಲ್ಯಾಣಿ. ಸೊ ಇದಂತೂ ಸಿಕ್ಕಾಪಟ್ಟೆ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಫಿಲಮ್ ಶೂಟ್ ಆಗಿದೆ. ಅದರಲ್ಲೂ ನಮ್ಮ ಕನ್ನಡ ಫಿಲಮ್ಸ್ ಅಂತೂ ಸಿಕ್ಕಾಪಟ್ಟೆ ಫಿಲಮ್ಸ್ ಶೂಟ್ ಆಗಿದೆ. ಹಾಗೆ ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಆ್ಯಕ್ಟರ್ ರಜನಿಕಾಂತ್ ಇದ್ದಾರಲ್ಲ, ಅವ್ರದ್ದು ಪ್ರತಿಯೊಂದು ಮೂವಿಯಲ್ಲೂ ಇಲ್ಲಿ ಮೇಲ್ಕೋಟೆಯಲ್ಲಿ ಒಂದು ಶಾರ್ಟ್ ಇರಲೇಬೇಕಂತೆ. ಅದು ಅವ್ರದ್ದೊಂದು ಬಿಲೀಫ್ ಏನೋ ಒಂದು ಗೊತ್ತಿಲ್ಲ. ಪ್ರತಿಯೊಂದು ಮೂವಿಯಲ್ಲೂ ಅವ್ರದ್ದು ಇಲ್ಲಿ ಒಂದು ಶಾರ್ಟ್ ಇರಲೇಬೇಕಂತೆ. ಸೊ ಅದನ್ನೆಲ್ಲ ನಾನು ಕೂತ್ಕೊಂಡಿದ್ದಾಗ ನಮ್ಮ ಮಾವ ಹೇಳ್ತಾಯಿದ್ರು, ನನಗೂ ಅದೆಲ್ಲ ಗೊತ್ತಿರಲಿಲ್ಲ. ಇಲ್ಲೂ ತುಂಬ ಜನ ಬಂದು ಮುಡಿ ಕೊಡ್ತಾರೆ, ಅವ್ರು ಅದನ್ನೇ ಮಾಡ್ತಾಯಿದ್ರು. ಅಲ್ಲೇನೋ ಬಂದು ಮುಡಿ ಕೊಟ್ಟು ಅಲ್ಲೆಲ್ಲ ಪೂಜೆ ಮಾಡಿ ಎಲ್ಲ ಪ್ರಸಾದ ಎಲ್ಲ ಹಂಚ್ತಾಯಿದ್ರು. ಸೊ ಅಲ್ಲಿ ನೋಡ್ಬೋದು ನೀವು ಫಿಶಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ಯಾಮ್ರಾಗ ಮೇ ಬಿ ಕಾಣ್ತಾ ಇದೆಯೋ ಅಷ್ಟು ನಮ್ಗೆ ಗೊತ್ತಾಗ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಫಿಶಸ್ ಇರುತ್ತೆ. ನೀವು ಸುಮ್ಮನೆ ಹಂಗೆ ಹೋಗಿ ಅಲ್ಲಿ ಹಿಂಗೆ ಕೈ ಇಟ್ಟರೆ ಸಾಕು, ಪಾಪ ಏನಾದರೂ ಹಾಕ್ತಾರೆ ಅಂತೇನೋ ಸುಮಾರು ಫಿಶಸ್ ಬರುತ್ತೆ. ಬಟ್ ಫಸ್ಟೆಲ್ಲ ಬಂದು ಪೂರಿ ಎಲ್ಲ ಹಾಕ್ಬೋದಾಗಿತ್ತು, ಅಲ್ಲೇ ತೊಗೊಂಡು ಹಾಕ್ಬೋದಾಗಿತ್ತು. ಬಟ್ ಇವಾಗ ಅದೆಲ್ಲ ಬ್ಯಾನ್ ಮಾಡಿದ್ದಾರೆ. ಅಲ್ಲಿ ನಿಯರ್ ಬೈ ಎಲ್ಲೂ ಸೇಲ್ ಮಾಡೋಂಗೆ ಇಲ್ವಂತೆ. ನಾವು ಕೇಳಿದ್ವಿ ತೊಗೊಳೋಣ ಅಂತ ಹೇಳಿ, ಬಟ್ ಎಲ್ಲೂ ಅದು ಆಪ್ಷನ್ ಇಲ್ವಂತೆ, ತೊಗೊಳಂಗಿಲ್ವಂತೆ. ಬಿಕಾಸ್ ಎಲ್ಲ ಅದು ಇದು ಎಲ್ಲ ಹಾಕಿ ಗಲೀಜು ಮಾಡಿಬಿಡ್ತಾರೆ ಅಂತೇಳಿ ಅದನ್ನೆಲ್ಲ ಬ್ಯಾನ್ ಮಾಡಿದಾರಂತೆ. ಸೊ ನೋಡ್ಬೋದು ಇಲ್ಲಿ ಆದ್ರೂ ಎಷ್ಟು ಸಿಕ್ಕಾಪಟ್ಟೆ ಫಿಶಸ್ ಇದೆ. ಸುಮ್ಮನೆ ಅಲ್ಲಿ ಯಾರೋ ಹಂಗೇ ಬಾಳೆಹಣ್ಣೇನು ಹಾಕ್ತಿದ್ರು, ಅದು ಬರೋದಕ್ಕೆ ಸಿಕ್ಕಾಪಟ್ಟೆ ಫಿಶಸ್ ಎಲ್ಲ ಬರ್ತಾಯಿತ್ತು ಒಟ್ಟೊಟ್ಟಿಗೆ. ನಾವು ಆ್ಯಕ್ಚುಲಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದು ಹೋಗಬೇಕು ಅಂತಂತ. ಆಲ್ಮೋಸ್ಟ್ 1 ಇಯರ್ ನಿಯರ್ ಬೈ ಆಗಿಬಿಟ್ಟಿದ್ದು, ಹೋಗೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಇವತ್ತು ಸಂಡೇ ಹೆಂಗಿದ್ರು ಎಲ್ಲರೂ ಫ್ರೀ ಇದ್ರಲ್ಲ, ಅತ್ತೆ ಮಾವಾಗೂ ರಜಾ ಹಾಕಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಇನ್ನು ಪಾಪು ಆದಮೇಲೆ 1 ಇಯರ್ ಆಲ್ಮೋಸ್ಟ್ ಹೋಗೋಕ್ಕಾಗೋದಿಲ್ಲ ಅಂತೇಳಿ ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಸೊ ಇದು ನೋಡ್ಬೋದು, ಬೆಟ್ಟಕ್ಕೆ ಹೋಗೋದು ಆಪೋಸಿಟಲ್ಲೇ ನಿಮಗೆ ಬಂದು ಈ ದೇವಸ್ಥಾನ ಇದೆ. ಇದು ಬಂದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅಂತೇಳಿ. ಸೊ ಅಲ್ಲಿನ ಮುಂದೆಗಡೆನೇ ಇರೋದು. ನಿಮಗೆ ಹೋಗಿದಾಗ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಸೊ ಈ ಜಾಗ ಎಲ್ಲ ಬಂದು ಮುಡಿ ಕೊಡೋಕ್ಕೆ ಅಂತೇಳಿ ಮಾಡಿರ್ತಾರೆ. ಇದು ಬಂದು ದೇವಸ್ಥಾನದ ಎಂಟ್ರೆನ್ಸ್, ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲಿ ಇದೆಲ್ಲ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಇದು ಒಂದು ಹೋಟೆಲ್. ನಾವು ಯಾವಾಗಲೂ ಎನಿ ಟೈಮ್ ಹೋದಾಗೆಲ್ಲೂ ಯಾವಾಗಲೂ ಇಲ್ಲೇ ಪುಳಿಯೋಗರೆ ತಗೊಳ್ಳೋದು. ಆ್ಯಕ್ಚುಲಿ ಅಲ್ಲಿ ಮೇಲ್ಕೋಟೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ, ಅವ್ರದ್ದು ಏನು ಕೊಡ್ತಾರೆ. ಸೊ ಸಿಕ್ಕಾಪಟ್ಟೆ ಟೇಸ್ಟೇ ಇರುತ್ತೆ. ನಾವು ಯಾವಾಗಲೂ ಹೋದಾಗೆಲ್ಲ ಪುಳಿಯೋಗರೆನೇ ತೊಗೊಳೋದು. ಸೊ ನಿಮಗೆ ಯಾರಿಗೆ ಮೇಲ್ಕೋಟೆ ಪುಳಿಯೋಗರೆ ಇಷ್ಟ, ನೀವು ಯಾರ್ಯಾರು ವಿಸಿಟ್ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಇದ್ದಿದ್ದಂಥ ನಿಯರ್ ಬೈ ಒಂದು 11 to 12 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ. ಸೊ ಉಕ್ಕಡ ಮಾರಮ್ಮ ಅಂತ ಹೇಳಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಪವರ್ಫುಲ್ ದೇವ್ರಂತೆ. ನನಗೂ ನಿಜವಾಗ್ಲೂ ಅದು ಗೊತ್ತಿಲ್ಲ. ನಮ್ಮ ಅತ್ತೆ ಅವರೆಲ್ಲ ಹೇಳ್ತಾಯಿದ್ರು ಸಿಕ್ಕಾಪಟ್ಟೆ ಪವರ್ಫುಲ್ ದೇವರಿದು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಇಲ್ಲಿ ಬಂದು ತಡೆ ಹೊಡೆಯೋದಾಗಿರ್ಬೋದು, ಏನೇನೋ ಮಾಡ್ತಾರೆ. ಅಮಾವಾಸ್ಯೆ ಟೈಮಲ್ಲಂತೂ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ನಮಗೂ ಅಷ್ಟೇ ನೋಡ್ಬೋದಾಗಿತ್ತು ನೀವು. ಇಲ್ಲಿ ಒಳಗಡೆ ಹೋಗೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಇತ್ತು. ಸೊ ಹಾಗಾಗಿ ನಾವೆಲ್ಲ ಪೂಜೆ ಸಾಮಾನೆಲ್ಲ ಏನು ತೊಗೊಂಡಿದ್ವಿ, ಅಲ್ಲೇ ಪೂಜೆ ಮಾಡ್ಕೊಂಡು ಎಲ್ಲರೂ ಬರ್ತಾಯಿದ್ರು. ತುಂಬಾ ಅದು ಅಮಾವಾಸ್ಯೆ ಅದೆಲ್ಲ ಇದ್ದಾಗ ತುಂಬಾ ರಶ್ ಇರುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ದೇವರಂತೆ. ನಿಮಗೇನೇ ಒಂದು ನೆಗೆಟಿವ್ ಎನರ್ಜಿ, ಯಾವ ಥರ ಏನಾದರೂ ತೊಂದರೆ ಏನೇ ಇದ್ರೂ ಇಲ್ಲಿ ಹೋಗಿ ಬಂದರೆ ತುಂಬಾ ಪವರ್ಫುಲ್ ದೇವಿ ಅಂತೆ. ಸೊ ನೀವು ಯಾರಾದರೂ ನಿಮಗೇನಾದರೂ ಆ ಥರ ಒಂದು ರಿಫ್ರೆಶ್ಮೆಂಟ್ ಬೇಕು ಅಂದರೆ ಹೋಗಿ ಬನ್ನಿ ಒಂದ್ಸತಿ. ಸೊ ಇಲ್ಲಿ ನಮಗೆ ಸಪ್ರೇಟಾಗಿ ತಡೆ ಹೊಡೋಕ್ಕೆ ಅಂತೇಳಿ ಈ ಥರ ಒಂದು ಸೆಟ್ ಕೊಡ್ತಾರೆ. ಒಂದು ಮಡಿಕೆ, ಆಮೇಲೆ ಮೊಟ್ಟೆ, ಎಲೆ ಅದೆಲ್ಲ ಸೇರಿಸಿ ಕೊಡ್ತಾರೆ. ಸೊ ನಾನು ಇವಾಗ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಈಗ ಒಂದು ನೋಡಿ, ತೆಂಗಿನಕಾಯಿ, ಮೊಟ್ಟೆ, ಆಮೇಲೆ ಇದೆಲ್ಲ ಕೊಡ್ತಾರೆ. ಏನೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಯಾವ ಥರ ಏನೇ ನಮಗೊಂದು ಸ್ವಲ್ಪ ಮೈಂಡ್ ಆ ಥರ ಏನಾದರೂ ಇದ್ರೂ ಹೋಗಿ ಇಲ್ಲಿ ಈ ಥರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ಟೋಟಲಿ ಹೇಳಬೇಕಂದ್ರೆ ಇಟ್ ವಾಸ್ ಅ ವೆಲ್ ಸ್ಪೆಂಟ್ ಡೇ ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಒಂದು ಒಳ್ಳೆ ಫ್ಯಾಮಿಲಿ ಡೇ ಅಂತ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಬಂದು ಮೈಸೂರಿಗೆ. ಇಲ್ಲಿ ಮೇಲ್ಕೋಟೆ ಆಮೇಲೆ ಉಕ್ಕಡ ಮಾರಮ್ಮ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಬಂದು ಮೈಸೂರಲ್ಲಿ ಬಂದು ನಮ್ಮ ಅತ್ತೆ ಇದ್ದಾರಲ್ವ, ಅವ್ರ ಅಕ್ಕ ಇದ್ದಾರೆ. ಸೊ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾವು ಮನೆಗೆ ಹೊರಟ್ವಿ.
ಸೊ ಅಲ್ಲಿ ಹೋಗಿ ನಾವು ಯಾವಾಗಲೂ ಎನಿ ಟೈಮ್ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಅಲ್ಲಿ ಹೋಗಿ ಬರ್ತೀವಿ, ಯಾಕಂದರೆ ನಿಯರ್ ಬೈ ಇರುತ್ತಲ್ಲ. ಸೊ ಹೋಗಿಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊತಾರೆ ಪಾಪ, ಹೋಗಿ ಬಂದು ಮಾತಾಡಿಸ್ಕೊಂಡು. ಸೊ ಬೇರೆ ಟೈಮಲ್ಲಂತೂ ನಾವು ಹೋಗೋದಿಲ್ಲ, ಅಟ್ಲೀಸ್ಟ್ ಇವಾಗಲಾದರೂ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಹೋಗಿ ಮಾತಾಡ್ಸ್ಕೊಂಡು ಬಂದ್ವಿ. ಸೊ ಅಲ್ಲೂ ಅಷ್ಟೇ ಹೋದ್ಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಅಲ್ಲಿಂದ ಹೊರಟಿದ್ದು. ನಾವು ಆಲ್ಮೋಸ್ಟ್ ಹೊರಡೋಷ್ಟೊತ್ತಿಗೆ 5 ಆಗಿತ್ತು. ಸೊ ಮೈಸೂರು ಟು ಬ್ಯಾಂಗ್ಳೂರು ಹೈವೇ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ನಿಮಗೂ ಗೊತ್ತಿರುತ್ತಲ್ವ. ಸೊ ಮಳೆನೂ ತುಂಬ ಚೆನ್ನಾಗಿ ಮಳೆ ಬರ್ತಾಯಿತ್ತು, ಹಂಗಾಗಿ ಸುಮ್ಮನೆ ಹಿಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ನೋಡ್ಬೋದು ಸ್ವಲ್ಪ ದೂರದಲ್ಲೇ ನಾವು ಹಂಗೆ ಬರ್ತಾಯಿದ್ದೀವಿ. ಇಷ್ಟು ದೂರದಲ್ಲಿ ಮಳೆ ಇದೆ, ಇಲ್ಲಿ ಮಂಡ್ಯದಲ್ಲಿ ಮಳೆ ಇದೆ, ಚನ್ನಪಟ್ಟಣದಲ್ಲಿ ಮಳೆ ಇಲ್ಲ. ನೆಕ್ಸ್ಟ್ ಮದ್ದೂರಲ್ಲಿ ಮಳೆ ಇದೆ, ಹಂಗೆ ನೆಕ್ಸ್ಟ್ ಮಳೆ ಇಲ್ಲ. ಹಾಗೇ ಸಿಕ್ಕಾಪಟ್ಟೆ ಅದೇ ಥರನೇ ಆಗ್ತಾಯಿತ್ತು. ಸೊ ನಾರ್ಮಲ್ ಸ್ವಲ್ಪ ದೂರ ಮಳೆ ಇದೆ, ಸ್ವಲ್ಪ ದೂರ ಮಳೆ ಇಲ್ಲ, ಸ್ವಲ್ಪ ದೂರ ಮಳೆ ಇದೆ, ಸ್ವಲ್ಪ ದೂರ ಮಳೆ ಇಲ್ಲ, ಆ ಥರನೇ ಚೆನ್ನಾಗಿತ್ತು ಒಂದು ವೆದರು ಇಷ್ಟೇ ಈವ್ನಿಂಗ್ ಬರಬೇಕಾದ್ರೆ. ಸೊ ಫಸ್ಟ್ ಟೈಮ್ ನಾನು ಫುಲ್ ಬರಬೇಕಾದ್ರೆ ನಿದ್ದೆನೇ ಮಾಡಲಿಲ್ಲ, ಹಂಗೆ ಎದ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಸೊ ಹಾಗೆ ಮದ್ದೂರಲ್ಲಿ ಬಂದು ಮದ್ದೂರು ವಡೆ ಫೇಮಸ್ ಅಲ್ವಾ, ಅಲ್ಲಿ ನಿಲ್ಲಿಸ್ಬಿಟ್ಟು ಹಂಗೆ ಮದ್ದೂರು ವಡೆ ತೊಗೊಂಡು ಆ ವೆದರ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಬಿಸಿ ಮಾಡಿಕೊಟ್ಟಿದ್ರು ಆವಾಗ ತಾನೇ. ಸೊ ತಿನ್ಕೊಂಡು ಹಾಗೆಯೇ ಎಲ್ಲರೂ ಮಾತಾಡ್ಕೊಂಡು ಬರ್ತಾ ಇದ್ವಿ. ಸೊ ನಿಮಗೆಲ್ಲ ಯಾರ್ಯಾರಿಗೆ ಏನೇನು ಮದ್ದೂರು ವಡೆ ಇಷ್ಟನಾ ಏನು ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಚಳಿಗೆ ಚೆನ್ನಾಗಿರುತ್ತೆ ಬಿಸಿ ತಿನ್ನೋಕ್ಕೆ ಅಂತೇಳಿ ತೊಗೊಂಡು ಹಂಗೆ ತಿಂತಾಯಿದ್ವಿ. ಸೊ ನಾವು ಮನೆಗೆ ಬರೋಷ್ಟ್ರಲ್ಲಿ ರೀಚ್ ಆಗೋಷ್ಟ್ರಲ್ಲಿ ಆಲ್ಮೋಸ್ಟ್ ಒಂದು 8:30 ಆಗಿತ್ತು ಕರೆಕ್ಟಾಗಿ. ಆಮೇಲೆ ಬಂದು ಮನೆಗೆ ಟಯರ್ಡ್ ಆಗಿತ್ತು, ಫುಲ್ ಟಯರ್ಡ್ ಆಗಿತ್ತು ಎಲ್ರಿಗೂ ಅಷ್ಟೇ. ಪಾಪ ಮನು ಅಂತೂ ಸಿಕ್ಕಾಪಟ್ಟೆ ಗಾಡಿ ಓಡಿಸಿ ಆಲ್ಮೋಸ್ಟ್ 400 ಕಿಲೋಮೀಟರ್ಸ್ ಅಲ್ವಾ ವೆಹಿಕಲ್ ಡ್ರೈವ್ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರು. ಅವರು ಎಲ್ಲರೂ ಬಂದು ಮನೇಲಿ ರೆಸ್ಟ್ ಮಾಡಿದ್ರು. ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇವತ್ತೊಂದು ಒಳ್ಳೆ ಫ್ಯಾಮಿಲಿ ಡೇ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ವ್ಲಾಗ್ನೆಲ್ಲ ಮುಗಿಸ್ತೀನಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್.